ಕನ್ವರ್ಟಿಂಗ್ ಫ್ರ್ಯಾಕ್ಷನ್ ಟು ಡೆಸಿಮಲ್ಸ್ ಅಂದರೆ ಈಗ ಇದು ಭಿನ್ನ ರಾಶಿಯಲ್ಲಿದೆ, ಇದನ್ನು ದಶಮಾಂಶ ರೂಪಕ್ಕೆ ತರಬೇಕು. ಮಕ್ಕಳಿಗೆ ಸುಲಭವಾಗಿ ಯಾವ ಥರ ಹೇಳಿಕೊಡೋದು ನೋಡುವ. ಈಗ ಏನು ಮಾಡಬೇಕು, ಈ 4 ಡಿನಾಮಿನೇಟರ್ ಇದೆಯಲ್ಲ ಅದರಿಂದ 3 ಭಾಗಿಸಬೇಕು. ಈಗ 4ರಿಂದ 3 ಭಾಗ ಮಾಡಲಿಕ್ಕೆ ಆಗ್ತದಾ? 4ರಿಂದ 3 ಭಾಗಿಸ್ಲಿಕ್ಕೆ ಆಗ್ತದೆ? ಇಲ್ಲ. 4 ದೊಡ್ಡ ಸಂಖ್ಯೆ, 3 ಚಿಕ್ಕ ಸಂಖ್ಯೆ. ಹಾಗೇನು ಮಾಡ್ತೀರಾ, ಮೇಲೊಂದು 0 ಹಾಕಿ ಇಲ್ಲಿ ಕೆಳಗೊಂದು 0 ಹಾಕಬೇಕು. ಮೈನಸ್ 3ರಿಂದ 0 ಕಳೆದಾಗ 3. ಈಗ ನಮಗೆ ಇದು ಪೂರ್ತಿಯಾಗಿ ಭಾಗಿಸಿ ಹೋಗಬೇಕು. ಈ 3 ಭಾಗಿಸಿ ಹೋಗಬೇಕು. ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ದಶಮಾಂಶ ಬಿಂದು ಹಾಕಿದರೆ ಇಲ್ಲೊಂದು 0ಯನ್ನು ತಗೊಳ್ಬೋದು. ಈಗ ಇದನ್ನು ಕೆಳಗಿಳಿಸ್ಕೊಳ್ಳಿ. ಈಗ 4 ಎಷ್ಟಲಿ 30, 4 5 20, 4 6 24, 4 7 28, 4 7 28, 4 8 32 ಜಾಸ್ತಿ ಆಗ್ತದೆ, ಇಲ್ಲಿ 30 ಇರೋದು. ಆಗ ಏನು, 4 7 28. 7 ಬರೆಯುವ ಮೊದಲು ಇಲ್ಲೊಂದು ಬಿಂದು ಇದೆಯಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. 4 ಎಷ್ಟಲಿ 30, 4 7 28 ಮೈನಸ್, ಈಗ 0ಯಿಂದ 8 ಕಳೀಲಿಕ್ಕೆ ಆಗೋಲ್ಲ. ಆಗ ಏನು ಮಾಡ್ತೀರಾ, 3ರಿಂದ ಒಂದು ಸಂಖ್ಯೆನ ಈ ಕಡೆ ಕೊಡಿ. ಈಗ ಎಷ್ಟಾಯ್ತು, ಇಲ್ಲಿ 10 ಆಯಿತು. 10ರಿಂದ 8 ಕಳೆದಾಗ 2, ಇಲ್ಲಿ ಎಷ್ಟು ಉಳಿತು, 2. 2ರಿಂದ 2 ಕಳೆದಾಗ 0. ಈಗ 2 ಕೂಡ ಭಾಗಿಸಿ ಹೋಗಬೇಕು. ಏನು ಮಾಡ್ತೀರಾ, ಇಲ್ಲಿ ಆಲ್ರೆಡಿ ದಶಮಾಂಶ ಬಿಂದು ಹಾಕಿದ ಕಾರಣ ಇಲ್ಲಿ 0ಯನ್ನು ತಗೊಳ್ಬೋದು, ಇನ್ನೊಂದು 0. ಈಗ 4 ಎಷ್ಟಲಿ 20, 4 5 20 ಮೈನಸ್ 0ರಿಂದ 0 ಕಳೆದಾಗ 0, 2ರಿಂದ 2 ಕಳೆದಾಗ 0, ಶೇಷ 0ಗೆ ಪೂರ್ತಿಯಾಗಿ ಭಾಗಿಸಿ ಹೋಯಿತು. ಉತ್ತರ ಎಷ್ಟು ಬಂತು, 0.75. ಏನು, ದಶಮಾಂಶ ರೂಪ 0.75. ಮುಂದಿನ ಲೆಕ್ಕ 2/5 ಅಂತಿದೆ. ಏನು ಮಾಡ್ತೀರಾ, 5ರಿಂದ 2 ಭಾಗ ಮಾಡಬೇಕು. ಇದು 5 ಇದೆಯಲ್ಲ ಅದು ಬರ್ಕೊಂಡೆ. 5ರಿಂದ 2 ಭಾಗ ಮಾಡಬೇಕು. 5ರಿಂದ 2 ಭಾಗಿಸ್ಲಿಕ್ಕೆ ಆಗ್ತದಾ? 5ರ ಭಾಗಿಯಲ್ಲಿ ಬರ್ತದೆ 2 ಎಲ್ಲರೂ? 5 ಓನ್ಲಿ 5 ಬರ್ತದೆ. 5 ಓನ್ಲಿ 2 ಯಾವುದೂ ಇಲ್ಲ, ಬರುವುದಿಲ್ಲ. ಹಾಗೆ ಇದು 5ರಿಂದ ಭಾಗ ಆಗೋದಿಲ್ಲ 2. 5 ದೊಡ್ಡ ಸಂಖ್ಯೆ, 2 ಚಿಕ್ಕ ಸಂಖ್ಯೆ. ಆಗೇನು ಮಾಡ್ತೀರಾ, ಮೇಲಿಂದ 0 ಹಾಕಿ ಕೆಳಗಿಂದ 0 ಹಾಕಿ ಮೈನಸ್ 2ರಿಂದ 0 ಕಳೆದಾಗ 2. ಈಗ ನಮಗೆ ಇದು ಪೂರ್ತಿಯಾಗಿ ಭಾಗಿಸಿ ಹೋಗಬೇಕು 2 ಎನ್ನುವುದು. ಆಗ ಏನು ಮಾಡಬೇಕು, ದಶಮಾಂಶ ಬಿಂದು ಹಾಕಿದರೆ ಇಲ್ಲೊಂದು 0ಯನ್ನು ತಗೊಳ್ಬೋದು. ಈ 0ಯನ್ನು ಕೆಳಗೆ ಇಳಿಸ್ಕೊಳ್ಳಿ. 5 ಎಷ್ಟಲಿ 20, 5 4 20. ಇಲ್ಲಿ ಬಿಂದು ಇದೆಯಲ್ಲ ಅದಕ್ಕೆ ಇಲ್ಲೂ ಬಿಂದು ಹಾಕ್ಕೊಳ್ಬೇಕು. 5 ಎಷ್ಟಲಿ 20, 5 4 20 ಮೈನಸ್ 0ರಿಂದ 0 ಕಳೆದಾಗ 0, 2ರಿಂದ 2 ಕಳೆದಾಗ 0, ಶೇಷ 0. ಎಷ್ಟು ಉತ್ತರ, 0.4. ಈಗ ಇದು ಯಾವ ರೂಪದಲ್ಲಿದೆ, ಡೆಸಿಮಲ್ಸ್ ರೂಪದಲ್ಲಿ ಇದೆ. ಫ್ರ್ಯಾಕ್ಷನ್ನಿಂದ ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ದೇವೆ. ಮುಂದಿನ ಲೆಕ್ಕ 9/20 ಅಂತಿದೆ. ಬರ್ಕೊಳ್ಳಿ. 20ರಿಂದ 9 ಭಾಗ ಮಾಡಿ. 20ರಿಂದ 9 ಭಾಗ ಮಾಡಲಿಕ್ಕೆ ಆಗೋದಿಲ್ಲ. 20 ದೊಡ್ಡ ಸಂಖ್ಯೆ, 9 ಚಿಕ್ಕ ಸಂಖ್ಯೆ. ಆಗ ಏನು ಮಾಡೋಣ, ಮೇಲೊಂದು 0 ಹಾಕಿ ಕೆಳಗೊಂದು 0 ಹಾಕಿ ಮೈನಸ್ 9ರಿಂದ 0 ಕಳೆದಾಗ 9. ಈಗ ಇದು ಭಾಗಿಸಿ ಹೋಗಬೇಕು ಪೂರ್ತಿಯಾಗಿ. ಆಗ ಏನು ಮಾಡಬೇಕಂದ್ರೆ ದಶಮಾಂಶ ಬಿಂದು ಹಾಕಿದರೆ ಇಲ್ಲೊಂದು 0ಯನ್ನು ತಗೊಳ್ಬೋದು. ಅದನ್ನು ಕೆಳಗಿಳಿಸ್ಕೊಳ್ಳಿ. 20 ಎಷ್ಟಲಿ 90 ನೋಡಿ. 20 ಎಷ್ಟಲಿ 90, 20 4 80. ಇಲ್ಲಿ ಬಿಂದು ಇದೆ, ಇಲ್ಲಿ ಬಿಂದು ಹಾಕ್ಕೊಳ್ಳಿ. 20 ಎಷ್ಟಲಿ 90, 20 4 80 ಮೈನಸ್ 0ರಿಂದ 0 ಕಳೆದ 0, 9ರಿಂದ 8 ಕಳೆದಾಗ ಇಷ್ಟು 1. ಈಗ ಇದು ಭಾಗಿಸಿ ಹೋಗಬೇಕು. ಇಲ್ಲ ಆಲ್ರೆಡಿ ದಶಮಾಂಶ ಬಿಂದು ಹಾಕಿದ್ದೇವೆ, ಆದ ಕಾರಣ ಇನ್ನೊಂದು 0ಯನ್ನು ಇಲ್ಲಿ ತಗೊಳ್ಬೋದು. 20 ಎಷ್ಟಲಿ 100, 20 5 100. ಈಗ ಪೂರ್ತಿಯಾಗಿ ಭಾಗಿಸಿ ಹೋಯಿತು. 0ರಿಂದ 0 ಕಳೆದ 0, 1 ಕಳೆದ 0, ಶೇಷ 0. ಎಷ್ಟು ಬಂತು ಭಾಗಲಬ್ಧ, 0.45. ಇದೇನು ಡೆಸಿಮಲ್ ರೂಪದಲ್ಲಿದೆ. ಫ್ರ್ಯಾಕ್ಷನ್ನಿಂದ ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ದೇವೆ.